ಗೆಲುವು ಅಂದರೆ ಏನು? ಗೆಲುವು ಅಂದರೆ ಬೆಲೆಬಾಳುವ ಕಾರಿನಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡೋದ, ಅಥವಾ ದೊಡ್ಡದೊಂದು ಅರಮನೆಯನ್ನು ಕಟ್ಟಿಕೊಂಡು ಅದರಲ್ಲಿ ವಿಲಾಸಿ ಜೀವನವನ್ನು ನಡೆಸೋದ? ನಮ್ಮಲ್ಲಿ ಏನಾಗಿದೆ ಅಂದರೆ ಗೆಲುವು ಅಂದರೆ ಶ್ರೀಮಂತಿಕೆ ಅನ್ನುವಂಥ ಭಾವ ಇದೆ. ಎಂಥ ಭ್ರಮೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಾನು ಯಾವುದೋ ಒಂದು ಸಾಮ್ರಾಜ್ಯದ ಕಥೆಯನ್ನು ತಮ್ಮೆದುರಿಗೆ ಹೇಳ್ತಾ ಇಲ್ಲ, ಗೆಲುವಿನ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇದ್ದೀನಿ. ಗೆಲುವು ಯಾವುದು ಅಂತ ನಿಮಗೆ ಹೇಳ್ತಾ ನಾನು ಕಂಡುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಗೆಲುವು ಅಂದರೆ ಸೋಲಿನ ತುತ್ತ ತುದಿಯಲ್ಲಿ ಬದುಕಿಗಾಗಿ ಹಂಬಲಿಸೋದಿದೆಯಲ್ಲ, ಅದು ಗೆಲುವು. ಮೆಜೆಸ್ಟಿಕ್ ಬೆಂಗಳೂರು, ನಡುರಾತ್ರಿ, ನಟ್ಟ ನಡುರಾತ್ರಿ, ಧೋ ಅಂತ ಮಳೆ ಸುರಿತಾ ಇದೆ. ಆತ ಆ ಮಳೆಯಲ್ಲಿ ಸಂಪೂರ್ಣ ತೊಪ್ಪೆಯಾಗಿದ್ದಾನೆ. ತೊಪ್ಪೆಯಾಗಿದ್ದಕ್ಕೆ ಆತನ ಕಣ್ಣಿಂದ ಕಣ್ಣೀರು ಇಳಿತಾ ಇದೆಯಲ್ಲ, ಆ ಕಣ್ಣೀರು ಕಾಣಿಸ್ತಾ ಇಲ್ಲ. ಮಳೆಯ ನೀರಿನಲ್ಲಿ ಕೊಚ್ಚಿ ಹೋದಂಥ ಕಣ್ಣೀರುಗಳು. ಯಾಕೆ ಹಿಂಗಾಯ್ತು ಆತನಿಗೆ? ಊರಲ್ಲಿ ದೊಡ್ಡ ಕತೆ ಹೇಳಿ ಬಂದವರು. ಅಪ್ಪ ಅಮ್ಮನಿದ್ರಿಗೆ ಹೇಳಿರ್ತಾನೆ, ಬೆಂಗಳೂರಿಗೆ ಹೋಗಿ ರಾಜ ಆಗಿ ನಿಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಂಥ ಹುಡುಗ ಬೆಂಗಳೂರಿಗೆ ಬಂದು ಯಾರ್ಯಾರನ್ನ ನಂಬಿಕೊಂಡಿದ್ನೋ ಅವರೆಲ್ಲ ಕೈ ಬಿಟ್ಟ ಮೇಲೆ ಬೀದಿ ಪಾಲಾದ ಹುಡುಗ. ಆತನಿಗೆ ಎರಡೇ ಆಪ್ಷನ್ಗಳು. ಒಂದು, ವಾಪಸ್ ಇದೇ ಮೆಜೆಸ್ಟಿಕ್ನಿಂದ ಬಸ್ ಹತ್ತಿ ವಾಪಸ್ ಮಲ್ನಾಡಿಗೆ ವಾಪಸ್ ಹೋಗ್ಬಿಡೋದು. ಇಲ್ಲಾಂದರೆ ಕೊರಳಿಗೆ ನೇಣು ಹಾಕ್ಕೊಂಡು ಸತ್ತು ಹೋಗೋದು. ಯೋಚನೆ ಮಾಡ್ತಾನೆ, ಕಣ್ಣೀರು ಇಳಿತಾನೇ ಇದೆ, ಮಳೆ ನಿಲ್ತಾ ಇಲ್ಲ. ಕೂತಿದ್ದವನು ಎದ್ದು ನಿಲ್ತಾನೆ, ಎದ್ದು ನಿಂತವನು ಮೈ ಕೊಡ್ತಾನೆ. ಆತನ ಕಾಲುಗಳು ತಂತಾನೆ KR ಮಾರುಕಟ್ಟೆಯ ಕಡೆಗೆ ಚಲಿಸತೊಡಗ್ತವೆ. KR ಮಾರುಕಟ್ಟೆಯಲ್ಲಿ ಬೆಳಗಿನ 4 ಗಂಟೆ, ನಟ್ಟ ನಡುರಾತ್ರಿಯನ್ನು ಕಳೆದು ಬೆಳಗಿಗಾಗಿ ಹಂಬಲಿಸ್ತಾ ಇರುವಂಥದ್ದು ಜೀವ ತನ್ನ ಹೆಗಲ ಮೇಲೆ ಒಂದು ಹೂವಿನ ಬ್ಯಾಗನ್ನು ಹೊತ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಕಡೆ ಹೊರಡಲಿಕ್ಕೆ ಶುರು ಮಾಡ್ತಾನೆ. ಹೆಗಲ ಮೇಲೆ ಹೂವಿನ ಬೋಗಣಿ ಇದೆ, ತಲೆಯಲ್ಲಿ ಭಾರವಾದಂಥ ಹಳೆಯ ಕನಸುಗಳಿದ್ದಾವೆ. ಆತನ ಚಲನೆ ಗೆಲುವಿನತ್ತ. ಮುಂದೆ 10 ವರ್ಷ, ಹೌದ್ರಿ, 10 ವರ್ಷದಲ್ಲಿ ಸದಾಶಿವನಗರದಲ್ಲಿ ಆತನ ಬಂಗಲೆ. ಯೋಚನೆ ಮಾಡ್ತಾನೆ, ಅವತ್ತು ನನಗಿದ್ದದ್ದು ಎರಡೇ ಆಪ್ಷನ್. ನಾನು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇವತ್ತು ನಮ್ಮ ಮನೆಯಲ್ಲಿ ಗೋಡೆಯ ಮೇಲೆ ನನ್ನ ಫೋಟೋ ಇರೋದು. ವಾಪಸ್ ಊರಿಗೆ ಹೋಗಿದ್ರೆ ನನ್ನೊಳಗಿನ ಕನಸುಗಳೇನೋ ಸತ್ತು ಹೋಗ್ತಿದ್ವು. ಊರ ಜನ ಒಬ್ಬ ಈತ ಫೇಲ್ಯೂರ್ ಅಂತ ಕರೆದಿರೋರು. ನಾನು ಅವಡುಗಚ್ಚಿಕೊಂಡು ಎದ್ದು ನಿಂತು KR ಮಾರುಕಟ್ಟೆಗೆ ಹೋದೆ. ಹೂವಿನ ಚೀಲವನ್ನು ಹೊತ್ತು ಮನೆಗೆ ಸಾಗಿದೆ. ಇದು ಗೆಲುವಲ್ವಾ? ಇಂಥ ಗೆಲುವಿನ ಕತೆ ನಮ್ಮ ಈ ಸಂಚಿಕೆಯ